ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್. ಇವತ್ತು ನನ್ನ ಚಾನಲಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು. ಹಾಗೆ ಯಾರೆಲ್ಲ ಮುದ್ದೆನ ಮೊದಲನೇ ಸರಿ ಟ್ರೈ ಮಾಡ್ತಾಯಿದ್ರೋ ಅವ್ರಿಗೆ ಹೇಗೆ ಸಾಫ್ಟಾಗಿ ಗಂಟಿಲ್ಲದೆ ಮುದ್ದೆನ ಮಾಡೋದು ಅನ್ನೋದನ್ನ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಮೊಳಕೆ ಕಾಳು ಇಲ್ಲಿ ಚೆನ್ನಾಗಿ ಮೊಳಕೆ ಬಂದಿದೆ. ನಾನು ಇದಕ್ಕೆ 2 ಥರದ ತರಕಾರಿ ಮಾತ್ರ ತೊಗೊಂಡಿದ್ದೀನಿ. ಒಂದು ಆಲೂಗೆಡ್ಡೆ ಮತ್ತು ಬದನೆಕಾಯಿ. ಮತ್ತು ಮಸಾಲೆಗೆ ಅಂತೇಳಿ 2 ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಫಸ್ಟು ಒಂದು ಚಿಕ್ಕ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಇದರಲ್ಲಿ ಈರುಳ್ಳಿ ಹಾಗೆ ಈ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಟೊಮೆಟೊನ ಹಾಕಿ ಇದು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದ್ರ ಜೊತೆ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಿಂದ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ. ನಾವು ಅಮ್ಮ ಆ್ಯಕ್ಚುಲಿ ಇದೇ ಥರ ಮಾಡೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಅದ್ರ ಜೊತೆ ಈ ಸಾಂಬಾರು ಪೌಡ್ರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಈಗ ನಾನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಇವಾಗ ಇದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಆಲೂಗೆಡ್ಡೆನ ಸೇರಿಸಿ ನಾನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡು ಮತ್ತು ನೀರಿನಲ್ಲಿ ನೆನೆಸಿಟ್ಕೊಂಡಿರೋಂಥ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಸೊ ಇದೆರಡೂ ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ಈ ಮೊಳಕೆ ಕಾಳನ್ನ ನಾನು ಇದರೊಳಗಡೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಅಷ್ಟೊತ್ತು ಕಡೆ ನಾನು ತಣ್ಣಗಾಗಿದೆ, ಏನು ಮಸಾಲೆಗೆ ಅಂತ ರೆಡಿ ಮಾಡಿ ಹುರಿದಿಟ್ಟಿದ್ನಲ್ಲ ಅದು ತಣ್ಣಗಾದ ನಂತರ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಗ್ರೈಂಡ್ ಆಗಿದೆ. ಇದು ತುಂಬ ಸಾಫ್ಟಾಗಿ ತರಿ ಇರಬಾರ್ದು, ತುಂಬ ಸಾಫ್ಟ್ ಪೇಸ್ಟ್ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನ ಕುಕ್ಕರಲ್ಲಿ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕಾಗುತ್ತಲ್ಲ ಅಷ್ಟನ್ನ ಸೇರಿಸಿ ಹಾಕ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾಯಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ನೋಡಿ ಇವಾಗ ನಾನು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀರು ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಬಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನೋಡಿ ಇವಾಗ ಕರೆಕ್ಟಾಗಿದೆ. ಇದಾದಮೇಲೆ ನನಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 2 ರಿಂದ 3 ವಿಷಲ್ ಆದಮೇಲೆ ಇದು ಕುಕ್ಕರ್ ಕಾಳುಗಳೆಲ್ಲ ಬೆಂದಿರುತ್ತೆ. ಓಕೆ, ಸಾಂಬಾರು ರೆಡಿ ಆಯಿತು. ಈಗ ಮುದ್ದೆ ಮಾಡೋಣ. ಮುದ್ದೆಗೆ ನಾನಿಲ್ಲಿ ಒಂದು 2 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಮೊದಲಿಗೆ ಮುದ್ದೆ ಮಾಡೋರಿಗೆ ಮುದ್ದೆ ಅಂತಂದರೆ ಹಬ್ಬ ಇಷ್ಟೊಂದು ಕಷ್ಟನಾ ಅಂತ ಅನಿಸುತ್ತೆ. ಸೊ ಈಸಿಯಾಗಿ ಗಂಟಿಲ್ದೇನೂ ಕೂಡ ನೀವು ಮುದ್ದೆನ ಮಾಡ್ಬೋದು. ನೋಡಿ, ಇದು ಗಂಟಾಗಬಾರ್ದು ಅಂತಂದರೆ ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿ. ಒಂದು 4 ಕಾಳು ಕಲ್ಲುಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಎಣ್ಣೆನ ಬೇಕಾದರೂ ಹಾಕೋಬೋದು. ಮತ್ತು ಇದಕ್ಕೆ ರಾಗಿ ಗಂಜಿ ಅಂತ ಹೇಳ್ತಾರೆ, ಇದನ್ನ ಕೂಡ ನಾನು ಸ್ವಲ್ಪ ಇಲ್ಲಿ ನೋಡಿ ಇದನ್ನು ಯಾವುದೇ ಗಂಟಿಲ್ದಂಗೆ ಅದನ್ನು ಚೆನ್ನಾಗಿ ನೀರನ್ನ ಹಾಕಿ ನಾನು ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಅದು ಗಂಜಿ ಥರ ಮಿಕ್ಸ್ ಆಗುತ್ತೆ. ಅದು ಚೆನ್ನಾಗಿ ಕುದೀತಾ ಇರುತ್ತಲ್ಲ, ಅದಾದಮೇಲೆ ನಾವೀಗ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಮುದ್ದೆ ಸ್ವಲ್ಪ ಗಂಟಿಲ್ಲದೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವೆಲ್ಲಿ ನೋಡ್ತಾ ಇರ್ಬೋದು, ಇವಾಗ ಒಂದು ಪಾಯಸದ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಅದಾದಮೇಲೆ ನಾನು ಸ್ವಲ್ಪನೇ ಹಿಟ್ಟನ್ನ ಸೇರಿಸ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವೀಗ ಅದರಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಮತ್ತು ಉಪ್ಪನ್ನು ಹಾಕಿರೋದ್ರಿಂದ ಮುದ್ದೆ ಸ್ವಲ್ಪನೂ ಕೂಡ ಗಂಟಾಗಲ್ಲ. ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಯಾರಾದ್ರು ಕಂಪ್ಲೇಂಟ್ ಮಾಡ್ತಿರ್ತಾರಲ್ವ, ಮುದ್ದೆನ ಯಾವಾಗಲೂ ಗಂಟು ಮಾಡಿರ್ತೀಯ ಅಂತ, ಈ ಥರ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಚೆನ್ನಾಗಿ ಇದನ್ನ ನಾದ್ಕೊತಾ ಇದ್ದೀನಿ. ಇವಾಗ ಮುದ್ದೆ ಸ್ವಲ್ಪ ಬೆಂದಿದೆ. ನಿಮಗೆ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ತುಂಬ ಜನಕ್ಕೆ ಡೌಟ್ ಇರುತ್ತೆ, ಮುದ್ದೆ ಹೇಗೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂತ. ಬನ್ನಿ, ಈಗ ಒಂದು ಬಟ್ಲಲ್ಲಿ ನೀರು ತೊಗೊಂಡು ನೋಡಿ ಈ ಥರ ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಕೈಗೆ ಅಂಟೋದಿಲ್ಲ. ಇವಾಗ ಮುದ್ದೆ ಬೆಂದಿದೆ. ಇಲ್ಲ ಅಂತಾರೆ ನೀವು ಒಂದು ಚಿಕ್ಕ ಉಂಡೆನ ತೊಗೊಂಡು ನೋಡಿ ಈ ಥರ ಮಾಡಿದ್ರೂ ಕೂಡ ಮುದ್ದೆ ಇವಾಗ ಚೆನ್ನಾಗಿ ಬೆಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದು ಅಂಟಿತು ಅಂತಂದರೆ ಮುದ್ದೆ ಚೆನ್ನಾಗಿ ಬೆಂದಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈಸಿಯಾಗಿ ನೀವು ಬೇಕಾದರೆ ಈ ಥರ ನೋಡ್ಕೋಬೋದು. ನಿಮ್ಮ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ನೀವು ಹಿಂಗೆ ಟಚ್ ಮಾಡಿದಾಗ ಅದು ಫೀಲ್ ಆಗುತ್ತೆ ನಮಗೆ ಬೆಂದಿದ್ರೆ ಯಾವ ಥರ ಇರುತ್ತೆ ಅನ್ನೋದು. ಸೊ ಇವಾಗ ಫೈನಲಾಗಿ ಮುದ್ದೆ ರೆಡಿ ಆಯಿತು. ಓಕೆ, ಮುದ್ದೆನ ನಾನು ಈ ಥರ ಒಂದು ಮಣೆ ಮೇಲೆ ಕಟ್ಕೊತೀನಿ. ಫಸ್ಟು ಮಣೆನ ನೀರಿಂದ ಸ್ವಲ್ಪ ಒರೆಸ್ಕೊಂಡ್ರೆ ಅದು ಮಣೆಗೆ ಅಂಟೋದಿಲ್ಲ. ಅದಾದಮೇಲೆ ಸ್ವಲ್ಪ ಒದ್ದೆ ಕೈನ ಮಾಡಿಕೊಂಡು ನೋಡಿ ಈ ಥರ ಚೆನ್ನಾಗಿ ಕಟ್ಕೊತಾ ಇದ್ದೀನಿ. ನೋಡಿ ಟೇಸ್ಟಿ ಮತ್ತು ಹೆಲ್ತಿಯಾಗಿರೋ ಮುದ್ದೆ ರೆಡಿ ಆಗ್ತಾಯಿದೆ.
ಮೊದಲೇ ಗಾದೆನೇ ಇದೆ, ಇಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತೇಳಿ. ನಾವು ಡೈಲಿ ದಿನನಿತ್ಯದ ಆಹಾರದಲ್ಲಿ ಮುದ್ದೆನ ಬಳಸೋದ್ರಿಂದ ಓಕೆ, ಸಾಫ್ಟಾಗಿರೋ ಮುದ್ದೆ ರೆಡಿ ಆಯಿತು. ಮುದ್ದೆನ ಬೆಳೆಸಿ ಆದಷ್ಟು ರೋಗಗಳಿಂದ ದೂರ ಇರಿ. ಯಾವಾಗ್ಲೂ ನಮಗೆ ಈ ಮುದ್ದೆ ಮತ್ತು ತರಕಾರಿ ಸಾಂಬಾರಾಗಿರ್ಬೋದು, ಕಾಳಿನ ಸಾಂಬಾರಾಗಿರ್ಬೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ಹೊರಗಡೆ ತಿಂಡಿಗಳನ್ನ ಕಡಿಮೆ ಮಾಡಿ, ಏಕೆಂದರೆ ಬೇಸಿಗೆ ಜಾಸ್ತಿ ಇರೋದ್ರಿಂದ ಹೊರಗಡೆ ತಿಂಡಿಗಳು ಆದಷ್ಟು ಆರೋಗ್ಯಕ್ಕೆ ಹಾನಿಕರ. ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿ. ಇವಾಗ ಒಂದು ಟೇಸ್ಟಿಯಾಗಿರೋ ಮುದ್ದೆ ಮತ್ತು ಮೊಳಕೆ ಕಾಳಿನ ಸಾರು ರೆಡಿ ಆಯಿತು. ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ಅಬ್ಬಾ, ಇದ್ರ ಮುಂದೆ ಯಾವ ಪಿಜ್ಜಾ, ಬರ್ಗರ್, ಹೋಟೆಲ್ ಫುಡ್ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇವತ್ತು ಮುಗಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದ್ಸರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀರಾ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ.